ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರೇಣುಕಾ ಶ್ರೀನಿವಾಸ್. ಇವತ್ತಿನ ವಿಡಿಯೋ ಏನು ಅಂತಂದರೆ, ನಮ್ಮ ಅಕ್ಕೋರ್ ಮೇಕೆ ಅಂದರೆ ಮರಿ ಹಾಕೋಗ್ತಿದೆ. ಅದಕ್ಕೋಸ್ಕರ ಅದೆಷ್ಟು ಪೇಯ್ನ್ ತಿಂತಿದೆ ಅಂದರೆ ಪಾಪ ನೋಡೋಕ್ಕೆ ಆಗ್ತಿಲ್ಲ. ನಿನ್ನೆ ಸಂಜೆಯಿಂದನೂ ಅಂತೆ ಪೇಯ್ನ್ ತಿಂತಿದೆ. ನಮ್ಮ ಮನೆ ತಕ್ಕ ಬಂದಿದ್ದಾರೆ. ನಮ್ಮ ಅಕ್ಕೋರ್ದು ವೆಂಕಟಾಪುರ, ನಮ್ಮದು ಚೌಳೂರು. ಇವಾಗ ನಮ್ಮ ಬಂಗ್ಲಾ ಇದೆಯಲ್ವ, ಅಲ್ಲಿಗೆ ಬಂದಿದ್ದಾರೆ. ಅದು ನಿನ್ನೆಯಿಂದನೂ ತುಂಬ ಪೇಯ್ನ್ ತಿಂತಾನೆ ಇದೆಯಂತೆ, ಆದ್ರೂ ಮರಿ ಹಾಕಿಲ್ಲ. ನೋಡಿ ಫ್ರೆಂಡ್ಸ್, ಹೆಂಗೆ ಎದ್ದು ಕುತ್ಕೊಳ್ಳೋದು ಎದ್ದಾಳೋದು ಪಾಪ. ನೋಡಿ ಫ್ರೆಂಡ್ಸ್, ಅವಾಗೆ ಅಡುಗೆ ಮಾಡಿ ಅವ್ರ ದೊಡ್ಡಮ್ಮಂಗೆ ಊಟ ಇಕ್ಕೊಡ್ತಾ ಇದ್ದಾಳೆ. ಅವಳಿಗೆ ತಿಂದು ತೊಂಡೆಕಾಯಿ ಸಾಂಬಾರು ಸಾಕಾಗೋಗಿದೆಯಂತೆ. ಇವಳೆ ಡಿಂಪಲ್ ಅಂದರೆ. ಏ ಫೇಸ್ ಟರ್ನ್ ಮಾಡು, ಮೇಕೆತ್ತು ಸ್ವಲ್ಪ. ನಮ್ಮ ಭಾಷೆಯಲ್ಲಿ ಅನ್ನ ಇಡು ಅಂತ ಹೇಳ್ತಾ ಇದ್ದಾಳೆ. ತೊಂಡೆಕಾಯಿ ಸಾರು ಮಾಡಿ. ಹಾಯ್ ಅನ್ನಮ್ಮ, ಹಾಯ್ ಏನು. ನೋಡಿ ಫ್ರೆಂಡ್ಸ್, ಇದು ಒಂದು ತೋಟ ಅಂದರೆ ಮಾವಿನ ತೋಪಿದು. ಇವಾಗ ನಮ್ಮ ಅಕ್ಕ ಹುಲ್ ಕೊಯ್ಕೊಂಬರಕ್ಕೆ ಬಂದಿತ್ತೆ. ಯಾಕೆಂದರೆ ಸಂಜೆ ಅವರು ಹೋಗ್ತಾರಲ್ವ ಅವ್ರ ಮನೆ ತಕ್ಕೆ, ಅಷ್ಟೊತ್ತಿಗೆ ಸ್ವಲ್ಪ ಹುಲ್ಲು ಕೊಯ್ಕೊಂಡು ಹೋಗೋಣ. 5 ಮರಿ ಅಲ್ಲಕ್ಕ, 6 ಮರಿ. ಆ ಮರಿಗಳಿಗೆ ಬೇಕಲ್ಲ. ನೋಡಿ ಫ್ರೆಂಡ್ಸ್, ಹೆಂಗಿದೆ ಹುಲ್ಲು. ಬಟ್ ಆದರೂ ಕೊಯ್ಯಕ್ಕೆ ಬಿಡೋದಿಲ್ಲ. ಯಾಕೆ ಅಂತಂದರೆ ಅವರು ಗೇಟ್ ಹಾಕ್ಕೊಂಡು ಹೋಗ್ಬಿಡ್ತಾರೆ, ಬೈತಾರೆ. ಅಂದರೆ ಗೇಟ್ ಓಪನ್ ಇದ್ದಾಗ ಕೊಯ್ಕೊಂಡು ಹೋಗ್ತಾರೆ ಬಂದು. ನಾವು ಸಹ ಕೊಯ್ಕೊಂಡು ಹೋಗ್ತೀವಿ. ಬಟ್ ಆದರೆ ಆ ಕಡೆ ಒಂದು ಇದೆ ಮಾವಿನ ತೋಪ, ಅದ್ರಲ್ಲಿ ಕೊಯ್ಕೊಂಡು ಹೋಗ್ತಾರೆ ನಮ್ಮ ಮಾವರು. ಇವಾಗ ನಮ್ಮ ಅಕ್ಕ ಅಷ್ಟು ಮೇಕೆಗೆ ಆಗೋಷ್ಟು ಹುಲ್ ಕೊಯ್ಕೊಳ್ತಾಳೆ. ಅವಾಗೆ ಮರಿ ಹಾಕಂಗೈತೆ, ಬಿಟ್ಬಿಟ್ಟು ಬಂದು ಇಲ್ಲಿ ಹುಲ್ ಕೊಯ್ತದಾಳೆ. ಅವ್ರು ಏನಾನ ಅನ್ಬೇಕು. ಅದೆಲ್ಲನೂ ಮರಿ ಅಲ್ಲಿ ಹಿಂದೆಗಡೆ ಕಟ್ಟು ಬಂದಿದ್ದಾಳೆ ರೋಡಲ್ಲಿ. ಬಟ್ ಏನೇನು ಮಾಡ್ತಾಳೋ. ಮರಿ ಅಕಸ್ಮಾತ್ ಹಾಕಿದ್ರೆ ಏನು ಮಾಡ್ತೀಯಕ್ಕ? ನಾಯಿಗೆ ಹೊತ್ಕೊಂಡೋದ್ರೆ ಅದು ಬರ್ಗೊಡ್ಸಲ್ಲಂತೆ. ಮರಿ ಹಾಕ್ತಿದ್ಯಲ್ಲ ಅದು ಮೇಕೆ, ಅದಕ್ಕೆ ಹುಲ್ ಕೊಯ್ತಿದ್ದಾಳೆ. ಬೇಗ ಕೊಯ್ಯಿ ಪಾಪ. ಮತ್ತೇನಿಲ್ಲ ನಿನಗೆ ಮಾವಿನಕಾಯಿ ಸೀಸನಲ್ಲಿ ಮಾತ್ರ ಒಳಗಡೆ ಬಿಡೋದಿಲ್ಲ. ಅವಾಗೆಲ್ಲ ಓಡಾಡಿದ್ದೀನಿ ನಾನು ಮದುವೆ ಆದಾಗೆಲ್ಲ. ಮದುವೆ ಆಗಿ 1 ತಿಂಗಳಾದಮೇಲೆ ನಮ್ಮ ಅವ್ರ ಮನೆಗೆ ಬಂದೆ. ಆವಾಗ ಮಾವಿನಕಾಯಿ ಸೀಸನ್ ಮುಗ್ದೋಗಿತ್ತು, ಜುಲೈ ತಿಂಗಳಲ್ಲಿ ಮುಗ್ದೋಗಿತ್ತು. ಆವಾಗ ಇದರೊಳಗೆ ಚೆನ್ನಾಗಿ ಮೇಕೆಗಳಿಗೆ ನಮ್ಮ 3 ಹಸ ಅಲ್ವಾ, ಅವು ಕೊಯ್ಕೊಳ್ಳೋಕ್ಕೆ ಅಂತ ಬರ್ತಿದ್ವಿ. ಇವರು ಕೊಯ್ಕೊಬೋದಪ್ಪ, ನಮ್ಮ ಅವರು ಕೊಯ್ಕೊಳ್ಳಲ್ಲ ಇಲ್ಲೆಲ್ಲ. ಅಂದರೆ ಅವರು ಓಪನ್ ಮಾಡಬೇಕು. ನೋಡಿ ಅಲ್ಲಿಗೆ ಗೇಟ್ ಕಾಣಿಸ್ತಿದೆಯಲ್ಲ, ಆ ಗೇಟ್ ಓಪನ್ ಇದ್ದಾಗ ಮಾತ್ರ ಒಳಗೆ ಬರಬೇಕು, ಇಲ್ಲ ಅಂದರೆ ಬೈತಾರೆ. ಎರಡನೇ ಮರಿ ಯಾವ ಮರಿದ ಕಾಲೇ ಫಸ್ಟ್ ಬರ್ತೈತೆ, ಕಾಲು ತಲೆ. ಏನು ತಿಂದಾಗ್ತೈತೆ. ಕ್ಲೀನಾಗಿ ಹಿಡ್ಕ ಶಿಶಿ, ಬಿದ್ದೋಗುತ್ತೆ. ಹಾಕ್ಬಿಡ್ತು ಎರಡನೇದು. ಪಾಪ ನೋಡಿ ಫ್ರೆಂಡ್ಸ್, ನನ್ನ ಮಗಳು ಖುಷಿ ಪಡ್ತದಾಳೆ. 2ನೇ ಮರಿ ನೋಡಿ, ಹಂಗೆಲ್ಲ ಮೂಗಲ್ಲಿರೋದೆಲ್ಲ ತೆಗ್ದಾಕ್ಬೇಕು, ಇಲ್ಲಾಂದರೆ ತಲೆ ಭಾರ ಬಂದ್ಬಿಡುತ್ತೆ. ಇವಾಗ ಕಾಲಲ್ಲಿರೋದೆಲ್ಲ ಉಗುರೆಲ್ಲ ಚಿಂಟಾಕ್ತಾರೆ. ತಲೆ ಬಡಿತಾ ಇದ್ದಾಳೆ ನಮ್ಮ ಅತ್ತೆ. ಡೆಲಿವರಿ ಮಾಡಿದ 2ನೇ ಮರಿ ತೆಗ್ದಿದ್ದಾಳೆ. ಇಷ್ಟು ಕ್ಯೂಟ್ ಆಗಿದೆ ಅಲ್ಲ. ನೋಡಿ ಇವಾಗ ಇದು ಫಸ್ಟ್ನೇದು, ಇದು ಹೆಣ್ಣು ಮರಿ, ಇದು ಗಂಡು ಮರಿ. ನಿನಗೆ ಗೊತ್ತಿಲ್ಲ ಅಂದ್ರೆ ಶಶಿಗೆ ಗೊತ್ತಾಗಲ್ಲ. ಗೊತ್ತಾಗುತ್ತಲ್ಲ ಶಶಿ ಬೇಗ. ಏನು ಕೋಳಿನಾ? ಕೋಳಿ ಕೆಟ್ಟೋಯ್ತಾ ಅವನಕ್ಕೆ? ಕೋಳಿ ಅಲ್ಲ, ಇದ್ಯಾಕೆ ಕೋಕ ಅಂತೈತಕ್ಕ? ಸ್ವಲ್ಪ ಹೊತ್ತು ನೋಡಕ್ಕ ಟುಕ್ ಆಗ್ತವೆ. ಮಾಮನು ಗಿಚ್ಚಾಕ್ತಾ ಸಲಿ. ಆ ಫ್ರೆಂಡ್ಸ್ ಅಲ್ಲೊಂದು ಇದೆಯಲ್ಲ, ಅಲ್ಲಿ ಇದೆಯಲ್ಲ, ಇದು 2 ಹಾಕಿತ್ತು. ಅವಾಗ ನಾವು ಕರೆಕ್ಟಾಗಿ ಅವತ್ತು ಈ ಊರಿಗೆ ಬಂದ್ವಿ, ನಮ್ಮ ಅತ್ತೆರ ಮನೆಗೆ. ಕರೆಕ್ಟಾಗಿ ಅವತ್ತೇ ಹಾಕಿತ್ತು, 2 ಮರಿ ಹಾಕಿತ್ತು. ಇವಾಗ ನಾವು ಬಂದಾಗೆ ಇದು ಸಹ ಹಾಕಿತ್ತೆ.
ಗಂಟಪ್ಪಮ್ಮೆ ಏ ಅಲ್ಲ ಹೆಣ್ಮರಿನೇ ಇದೂನು. ಏನ್ ಅದೃಷ್ಟ ನೋಡಕ್ಕ ನಿನಗೆ. ಹಾಲು ಕೊಡ್ತಾವಲ್ಲೇ ನೋಡಿ. ಇವೆಲ್ಲ ಜಿಂಟ್ ಹಾಕ್ಬೇಕು ಹಿಂಗೆ. ಯಾಕೆ ಶಿಶಿ ಹಿಂಗೆ ಜಿಂಟ್ ಹಾಕೋದು? ಅಲ್ಲ ರಜ್ಜಿಗೆ ಆಗೈತೆ ನೋಡಲ್ಲ ರಕ್ಕಂಗೆ ಆ ಥರ ಆಗುತ್ತೆ. ಹೆಂಗೆ? ಹಂಗಂತೈತೆ ನೋಡಮ್ಮ ಅದು. ಆಗಲ್ಲ. ಅಣ್ಣಗೂನು ಇಳಿದು ಮ್ಯಾಕೆ ಅಂದರೆ ಚೇತಕ್ಕೆ ತುಂಬ ಇಷ್ಟ ಮೇಕೆ. ಹಸತನ್ನ ಅಷ್ಟೊತ್ತಿಗೆ ಹಾಕ್ತು ಮರಿ ಎಲ್ಲ ಹಿಂಗೆ ಕ್ಲೀನ್ ಮಾಡಿಕೊಟ್ಟವನ್ನ. ಅವತ್ತು ಫಸ್ಟ್ನೇ ಸತಿ ಅವರು ಇವೇನು ಮೇಕೆ ರೋಡಲ್ಲೆಲ್ಲ ಓಡಾಡ್ತದ ಶಿಶಿ. 2 ಹೆಣ್ಮರಿನೇ. 4 ಫ್ರೆಂಡ್ಸ್ ಅಲ್ಲಿದೆಯಲ್ಲ ಅದು ಓತ 2 ಮರಿನೂ ಓತ ಹಾಕಿತ್ತಂತೆ. ಅದಕ್ಕೆ ಖುಷಿ ಪಟ್ಬಿಟ್ಟಿದ್ಲು. ಅದರಲ್ಲಿ ಒಂದು ಮರಿನ ದೇವ್ರಿಗೆ ಬಿಟ್ಟಿದ್ದಾಳೆ. ಇವಾಗ ಇದ್ರಲ್ಲಿ ಯಾವ್ದು ದೇವ್ರಿಗೆ ಬಿಡ್ತೀಯಕ್ಕ? ಇದ್ದಂಗೆ ಐತವ ನೋಡಿ ಫ್ರೆಂಡ್ಸ್, ಅವಾಗ ಹಾಲಿಗೆ ಹೋಗ್ತಾ ಇದ್ದೆ 2ನೇ ಮರಿ. ಇದು ನೋಡ್ರಿ ಇನ್ನ 1ನೇ ಮರಿ ಇಲ್ಲಿ ಮಲಗಿದೆಯಲ್ಲ, ಇದು ಇವಾಗ ಬರ್ತಿದೆ. ಅದು ಅವಾಗಿಂದನೂ ಹಾಲು ಕುಡಿಯೋಕೆ ರಾಪಾಡ್ತಿದೆ ನೋಡಿ ಫ್ರೆಂಡ್ಸ್. ಈ ಮೇಕೆ ಅನ್ನೋದು 2 ಮರಿ ಅನ್ನೋದು ಹಾಕ್ತು. ಇವಾಗ ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಿದ್ದಾರೆ, ಹುಲ್ಲೆಲ್ಲ ಕೊಯ್ಕೊಂಡ್ರು. ಸೊ ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.